ಕ್ರ್ಯಾಬ್ ಮಸಾಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದರ ಅರೋಮ ಕೂಡ ಹಾಗೆ ತುಂಬ ಫ್ಲೇವರ್ಫುಲ್ ಆಗಿ ಇತ್ತು. ಇವತ್ತು ನಾವು ಒಂದು ಒಳ್ಳೆ ರೆಸಿಪಿ ಕ್ರ್ಯಾಬ್ ಮಸಾಲ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಸೂಪರ್ ಆಗಿರುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತು ಒಂದು ಒಳ್ಳೆ ರೆಸಿಪಿ ಕ್ರ್ಯಾಬ್ ಮಸಾಲ ಫ್ರೈ. ನಿಮ್ಗೆ ಎಲ್ಲಿಯಾದರೂ ಏಡಿ ಸಿಕ್ಕಿದ್ರೆ ಈ ರೀತಿ ಒಂದು ಫ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಮೊದಲಿಗೆ ಇಲ್ಲಿ ನಾನು 10-12 ಮೆಣಸನ್ನು, ಬ್ಯಾಡ್ಗೆ ಮೆಣಸನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿಗೆ ಹಾಕೊಂಡು ಇದರ ಜೊತೆನೆ ಒಂದು ಕರಿಬೇವನ್ನು ಅದಕ್ಕೆ ಹಾಕೊಂಡು 1/2 ಟೇಬಲ್ ಸ್ಪೂನ್ ಜೀರಾ, 1/4 ಟೇಬಲ್ ಸ್ಪೂನ್ ಹಲ್ದಿ ಪೌಡರ್, ಒಂದು 10-12 ಕಾಳು ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ಪಲ್ಪ್, ನೀರಿನಲ್ಲಿ ನೆನೆಸಿಟ್ಟಿಟ್ಕೊಂಡಿದ್ದೆ ಹುಣಸೆ ಹಣ್ಣನ್ನು, ಅದರದ್ದು ಪಲ್ಪ್ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ಟೇಬಲ್ ಸ್ಪೂನ್. ಅದರ ಜೊತೆನೆ 1 ಇಂಚ್ ತುಂಡು ಶುಂಠಿ, ಒಂದು 10-12 ಬೆಳ್ಳುಳ್ಳಿ, ಸ್ವಲ್ಪ ನೀರು, ಮಸಾಲ ಮಿಕ್ಸ್ ಮಾಡಲಿಕ್ಕೆ ನೀರು ಬೇಕಾದಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಮಸಾಲ ರೆಡಿ ಮಾಡ್ಕೊಂಡು ಬರೋಣ. ಇದೇ ಕ್ರ್ಯಾಬ್ ಮಸಾಲ ಫ್ರೈ ಇದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದನ್ನು ಹಾಕ್ಕೊಳ್ಬೇಕು, ಆವಾಗ ಮಾತ್ರ ಮಸಾಲೆ ಕರೆಕ್ಟಾಗಿ ಬರೋದು. ಇಷ್ಟೆಲ್ಲ ಹೇಳಿದೆಲ್ಲ ಅದು ಕರೆಕ್ಟಾಗಿ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಏಡಿಯನ್ನು ತಗೊಂಡಿದ್ದೀನಿ, ದೊಡ್ಡ ಸೈಜ್ ಏಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ಳೋಣ. ಒಂದು 3-4 ಟೇಬಲ್ ಸ್ಪೂನ್ ಮಸಾಲೆಯನ್ನು ಹಾಕ್ಕೊಳ್ತಿದ್ದೇನೆ. ಅದನ್ನು ಕರೆಕ್ಟಾಗಿ ನಾವು ಕ್ರ್ಯಾಬಿಗೆ ಮ್ಯಾರಿನೇಷನ್ ಮಾಡ್ಕೊಳ್ಳುವ. ಜಾಸ್ತಿ ಹೆವಿ ಮ್ಯಾರಿನೇಷನ್ ಏನಿಲ್ಲ, ಸ್ವಲ್ಪನೇ ಮ್ಯಾರಿನೇಷನ್ ಮಾಡ್ಕೊಂಡಿರುತ್ತೆ. ಎಲ್ಲ ಕಡೆ ಮಸಾಲ ತಾಗುವ ರೀತಿಯಲ್ಲಿ ಅದನ್ನು ಮಸಾಲೆಯನ್ನು ಕ್ರ್ಯಾಬ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಸಾಲೆ ಮಿಕ್ಸ್ ಮಾಡಿದ ನಂತರ ಅದನ್ನೊಂದು 15-20 ನಿಮಿಷ ಆದರೂ ಇಟ್ಟು ಬಿಡಿ. ಯಾಕಂದರೆ ಕ್ರ್ಯಾಬ್ ಮಸಾಲೆಯನ್ನು ಕರೆಕ್ಟಾಗಿ ಎಳೆದುಕೊಳ್ಳಿ, ಅದು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೀಗೆ ನಾನು ಒಂದು 15-20 ನಿಮಿಷ ಹಾಗೆ ಇಟ್ಟು ಬಿಟ್ಟೆ ಮಸಾಲವನ್ನು ಕೋಟ್ ಮಾಡಿ. ಇವಾಗ ನಾವು ಅದನ್ನು ಪ್ಯಾನಿಗೆ ಹಾಕೊಳ್ಳೋಣ. ಇಲ್ಲಿ ನಾನು ಪ್ಯಾನಿಗೆ ಕೊಕೊನೆಟ್ ಆಯಿಲ್ ಹಾಕ್ತಿದ್ದೇನೆ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಹಾಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಪ್ಯಾನೇ ತಗೊಳ್ಳಿ. ನೀವು ತಗೊಂಡಿರುವ ಕ್ರ್ಯಾಬ್ ಸೈಜ್ ನೋಡಿಕೊಂಡು ಪ್ಯಾನ್ ತಗೊಳ್ಳಿ. ಇಲ್ಲಿ ನಾನು ಈ ಪ್ಯಾನಿಗೆ 3 ಏಡಿ ಕರೆಕ್ಟಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ಈ ಪ್ಯಾನ್ ಅನ್ನು ತಗೊಂಡಿದ್ದೇನೆ. ಒಂದ್ಸಲ ಎಣ್ಣೆ ಬಿಸಿಯಾದ ನಂತರ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಕ್ರ್ಯಾಬ್ ಅನ್ನು ಹಾಕೊಳ್ಳೋಣ ಅಥವಾ ಏಡಿಯನ್ನು ಹಾಕೊಳ್ಳೋಣ. ಈ ರೀತಿ ಎಣ್ಣೆ ಕರೆಕ್ಟಾಗಿ ಕ್ರ್ಯಾಬಿಗೆ ಹಿಡಿಬೇಕು. ಅಂದ್ರೆ ಕ್ರ್ಯಾಬ್ ಇರುವ ಎಲ್ಲಾ ಪ್ಲೇಸಿಗೂ ಎಣ್ಣೆ ತಾಗುವ ರೀತಿಯಲ್ಲಿ ಅದನ್ನು ಎಣ್ಣೆಯನ್ನು ಫ್ಲಿಪ್ ಮಾಡ್ಕೊಳ್ಳಿ. ಈ ರೀತಿ ನಾವು ಪ್ಯಾನ್ ಅನ್ನು ಹೀಗೆ ಸ್ವಲ್ಪ ಆಚೀಚೆ ಮಾಡ್ಕೊಂಡ್ರೆ ಕ್ರ್ಯಾಬ್ ಕಡೆ ಎಲ್ಲಾ ಕಡೆ ಎಣ್ಣೆ ತಾಗುತ್ತೆ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಇದರ ಜೊತೆನೆ ಒಂದ್ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಮೇಲ್ಗಡೆಯಿಂದ ಮಸಾಲೆ ಕೂಡ ಎಣ್ಣೆ ಜೊತೆ ಕರೆಕ್ಟ್ ಆಗಿ ಕುಕ್ ಆಗ್ಲಿ, ಅದಕ್ಕೋಸ್ಕರ ಈ ರೀತಿ ನೋಡಿ ಪ್ಯಾನ್ ಅನ್ನು ಕರೆಕ್ಟ್ ಆಗಿ ಆಚೀಚೆ ಮಾಡಿದ್ರೆ ಎಲ್ಲಾ ಏಡಿರುವ ಎಲ್ಲಾ ಪ್ಲೇಸಿಗೂ ಎಣ್ಣೆ ಫ್ಲಿಪ್ ತಾಗುತ್ತೆ. ಅದಕ್ಕೋಸ್ಕರ ನಂತರ ಲಿಡ್ ಮುಚ್ಚಿ ಹಾಗೆ ಒಂದು 15 ನಿಮಿಷ ಕುಕ್ ಮಾಡಬೇಕು. ಕ್ರ್ಯಾಬ್ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು 10-15 ನಿಮಿಷ ಅಂತೂ ಬೇಕೇ ಬೇಕು. ಈ ರೀತಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ, ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ. ಮತ್ತೆ ತುಂಬಾ ಮಸಾಲೆ ಸೀದೋಗುವ ರೀತಿ ನಾವು ಅದನ್ನು ಬೇಯಿಸ್ಕೊಳ್ಬಾರ್ದು. ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಕುಕ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಇದನ್ನೇ ಹೀಗೆ ತಿನ್ಲಿಕ್ಕಾಗುತ್ತೆ. ಬಟ್ ನಾನಿವತ್ತು ಕ್ರ್ಯಾಬ್ ಮಸಾಲ ಫ್ರೈ ಮಾಡ್ತಿರೋದ್ರಿಂದ ಅದನ್ನು ಪುನಃ ನಾನು ಮಸಾಲೆ ಜೊತೆ ಕುಕ್ ಮಾಡುತ್ತೇನೆ. ಇವಾಗ ನೋಡಿ ಫ್ಲಿಪ್ ಮಾಡ್ಕೊಳ್ಳಿ, ಜಾಗ್ರತೆಯಿಂದ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ಸೈಜ್ ಆಗಿರೋದ್ರಿಂದ ನಾವು ನೋಡ್ಕೊಂಡು ಫ್ಲಿಪ್ ಮಾಡ್ಕೊಳ್ಬೇಕು. ಪ್ಯಾನ್ ಅದಕ್ಕೆ ಹೇಳೋದು, ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರೆ ಈಸಿ ಆಗುತ್ತೆ. ಈ ರೀತಿ ಇನ್ನೊಂದು ಬದಿ ಕೂಡ ನಾವು ಕುಕ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇವಾಗ ನಂದು ಏಡಿ ಫ್ರೈ ಆಗಿದೆ, ಕುಕ್ ಆಗಿದೆ. ಇವಾಗ ಇದನ್ನು ನಾನು ಪ್ಲೇಟಿಗೆ ಹಾಕೊಳ್ತೇನೆ. ಪ್ಯಾನಿಂದ ತೆಗೆದು ಪ್ಲೇಟಿಗೆ ಹಾಕಿಟ್ಕೊಳ್ತೇನೆ. ಈ ರೀತಿ ತೆಗೆದ ನಂತರ ಅದರಲ್ಲಿ ಏನು ಎಕ್ಸೆಸ್ ಮಸಾಲ ಇದೆ ಪ್ಯಾನಲ್ಲಿ ಅದನ್ನು ತೆಗೆದು ಅದೇ ಎಣ್ಣೆ ಇರುವ ಪ್ಯಾನಿಗೆ ಒಂದು 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ನೀವು ಎಣ್ಣೆ ಬೇಕಾದರೂ ಹಾಕೊಳ್ಬೋದು, ಬಟ್ ತುಪ್ಪ ಹಾಕಿದ್ರೆ ಫ್ಲೇವರ್ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದು ಎಣ್ಣೆ ಬಿಸಿ ಆದ ನಂತರ ನಾನು 1 ಎಲೆ ಕರಿಬೇವು, ಮತ್ತೆ ಒಂದು 3-4 ಎಸಳು ಬೆಳ್ಳುಳ್ಳಿ, ಮತ್ತೆ 1 ಹಸಿಮೆಣಸಿನಕಾಯಿನ ಸಣ್ಣನೆ ಚಾಪ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಇದರ ಜೊತೆನೆ ಒಂದು ಅರ್ಧ ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಅದನ್ನು ಕೂಡ ಸಣ್ಣನೆ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಸಣ್ಣನೆ ಚಾಪ್ ಮಾಡ್ಕೊಳ್ಬೇಕು. ಇದನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಲ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಕೂಡ ಕರೆಕ್ಟಾಗಿ ಇನ್ನೊಂದ್ಸಲ ಟಾಸ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವು ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ಬೇಕು. ಒಂದು 3-4 ಟೇಬಲ್ ಸ್ಪೂನ್ ಮಸಾಲೆ ಸಾಕು, ಜಾಸ್ತಿ ಬೇಡ. ಯಾಕಂದ್ರೆ 3 ಏಡಿ ಇರೋದ್ರಿಂದ 3-4 ಟೇಬಲ್ ಸ್ಪೂನ್ ಸಾಕು. ಮತ್ತೆ ಇದು ನೀರು ಹಾಕ್ತೇವೆ ಲಾಸ್ಟಿಗೆ, ಆವಾಗ ಪುನಃ ಮಸಾಲೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕರೆಕ್ಟಾಗಿ ಒಗ್ಗರಣೆ ಜೊತೆ ನಮ್ದು ಮಾಡಿಟ್ಕೊಂಡಿರೋ ಮಸಾಲೆ ಕುಕ್ ಆಗಬೇಕು. ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೇನೆ. ಬೆಲ್ಲವನ್ನು ಕೂಡ ಸರಿಯಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆ ಮತ್ತೆ ಒಗ್ಗರಣೆ ನೀರುಳ್ಳಿ ಎಲ್ಲ ಇದೆ ಕರೆಕ್ಟಾಗಿ ಎರಡು ಒಂದೇ ರೀತಿ ಬ್ಲೆಂಡ್ ಆಗಬೇಕು.
ಇವಾಗ ಸ್ವಲ್ಪ ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕೂಡ ಮಸಾಲೆಯನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈ ಕ್ರ್ಯಾಬ್ ಮಸಾಲ ಫ್ರೈಯಲ್ಲಿ ಈ ಮಸಾಲೆ ಕರೆಕ್ಟಾಗಿ ಕುಕ್ ಆದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಕರೆಕ್ಟಾಗಿ ಮಸಾಲೆಯನ್ನು ಕುಕ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ, ಕರೆಕ್ಟಾಗಿ ಕುದಿ ಬರ್ತಾ ಉಂಟು. ಇವಾಗ ನಾವು ಮಾಡಿಟ್ಕೊಂಡಿರುವ ಕ್ರ್ಯಾಬ್ ಫ್ರೈಯನ್ನು ಆ ಪ್ಯಾನಿಗೆ ಹಾಕೊಳ್ಳೋಣ. ಈ ರೀತಿ ಕ್ರ್ಯಾಬನ್ನು ಪ್ಯಾನಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇವಾಗ ನಾವು ಏನು ಅದರಲ್ಲಿ ಮಸಾಲೆ ಇದೆ, ನಾವು ಮಾಡಿಟ್ಕೊಂಡಿರುವ ಮಸಾಲೆ ಇದೆ, ಅದನ್ನು ಕ್ರ್ಯಾಬ್ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು. ಅಂದರೆ ಮಸಾಲೆ ಕ್ರ್ಯಾಬನ್ನು ಕೋಟ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆ ಫುಲ್ಲಿಯಾಗಿ ಕ್ರ್ಯಾಬನ್ನು ಕೋಟ್ ಮಾಡಿ ಇಟ್ಟಿರಬೇಕು. ಈ ರೀತಿ ಇರಬೇಕು, ಅಂದರೆ ಫುಲ್ಲಾಗಿ ಕವರ್ ಆಗಿರಬೇಕು ಮಸಾಲೆ. ಯಾಕಂದರೆ ಮಸಾಲೆದ ಅರೋಮ ಕ್ರ್ಯಾಬಿಗೆ ಬರಬೇಕು. ಅದಕ್ಕೋಸ್ಕರ ಈ ರೀತಿ ಒಂದ್ಸಲ ಕೋಟ್ ಮಾಡಿದ ನಂತರ ಲಿಡ್ ಮುಚ್ಚಿ ಹೀಗೆ ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಬೇಕು. ಯಾಕಂದರೆ ಆಲ್ರೆಡಿ ಕ್ರ್ಯಾಬ್ ಕುಕ್ ಆಗಿದೆ, ಹಾಗಾಗಿ ಮಸಾಲೆ ಎಳೆದುಕೊಳ್ಳಿಕ್ಕೋಸ್ಕರ ಮಾತ್ರ ಕುಕ್ ಮಾಡ್ಕೊಳ್ಳೋದು. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸ್ವಲ್ಪ ಹಾಕಿ ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ನಮ್ಮದು ಕ್ರ್ಯಾಬ್ ಮಸಾಲ ಫ್ರೈ ರೆಡಿ ಆಗಿದೆ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸನ್ನೇ ಹಾಕೊಳ್ಳಿ, ಆವಾಗಂತೂ ಸೂಪರಾಗಿ ಬರುತ್ತೆ. ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಕ್ರ್ಯಾಬ್ ಮೇಲ್ಗಡೆನೇ ಇರಬೇಕು, ಈ ರೀತಿ ಇರಬೇಕು. ಆವಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರೋದು. ಆ ಮಸಾಲೆದ ಅರೋಮಾನು ಕ್ರ್ಯಾಬ್ ಎಳೆದುಕೊಂಡಿರುತ್ತೆ, ಆವಾಗ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. 3 ಕ್ರ್ಯಾಬನ್ನು ಒಂದು ಪ್ಲೇಟಲ್ಲಿ ಇಟ್ಟು ಸೈಡಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಈರುಳ್ಳಿ ಎಲ್ಲ ಜಸ್ಟ್ ಗಾರ್ನಿಷಿಂಗ್ಗೋಸ್ಕರ ಮಾತ್ರ, ಇದೆಲ್ಲ ಬೇಕಂತಿಲ್ಲ. ನಾವು ಖಾಲಿ ಕ್ರ್ಯಾಬ್ ಮಸಾಲ ಫ್ರೈ ಮಾಡ್ಕೊಳ್ಬೋದು. ನಾನು ಪ್ಲೇಟಿಂಗ್ ಚೆನ್ನಾಗಿ ಕಾಣಲಿ ಅನ್ನೋ ಮಾತ್ರ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಈ ರೀತಿ ನೋಡಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಮಸಾಲೆ ಕೂಡ ಎಲ್ಲ ಥಿಂಕ್ ಮಾಡಿ ಹಾಕಿದ್ದು ಇಷ್ಟೇ ಹಾಕ್ಕೊಳ್ಬೇಕಂತ. ಆವಾಗ ಅಂತೂ ಸೂಪರಾಗಿ ಮಸಾಲೆ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಪ್ಲೇಟಿಂಗ್ ಕೂಡ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಏಡಿ ಸಿಕ್ಕರೆ ಹೇಗಾಗಿದೆ ಅಂತ ಮತ್ತೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.